ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ಆಲ್ರೆಡಿ, ಇವತ್ತು ಮಗೊಂದು ಸ್ಪೋರ್ಟ್ಸ್ ಡೇ ಇದೆ, ಹೋಗಬೇಕು ಅಂತ. ಇವಾಗ ಎಲ್ಲರೂ ಕೂಡ ಹೊರಟಿದ್ದೀವಿ, ಹೋಗೋಣ ಅಂದ್ಬಿಟ್ಟು ಹಸ್ಬೆಂಡು ಮಗುವನ್ನು ಕೂಡ ಕರ್ಕೊಂಡೋಗಿ ಬಿಟ್ಟು ಬಂದರು. ಇವಾಗ ನಾನು ಹಸ್ಬೆಂಡು ಮಗಳು ಟೂ ವೀಲರಲ್ಲಿ ಹೋಗ್ತಾಯಿದ್ದೀವಿ. ಇವಾಗ ಬನ್ನಿ ಹೋಗೋಣ. ಹೋಯ್ತು, ಅಲ್ಲಿ ನನ್ನ ಜೊತೆ ಸಿಗ್ತೀನಿ. Ladies and gentlemen, esteemed faculty, proud parents, I stand before you as the director of Holy Saint High School, filled with immense pride and joy. As we gather here to celebrate the 54th annual sports meet, today we witness not just a display of athletic prowess, but a culmination of teamwork, discipline, and the indomitable spirit that defines our school. A heartfelt thank you to our dedicated teachers and headmistress who have worked tirelessly to organize this grand event. ಇವಾಗಷ್ಟೇ ನಾವು ಕೂಡ ಬಂದ್ವಿ. ಪ್ರೋಗ್ರಾಮ್ ಕೂಡ ಆಲ್ರೆಡಿ ಶುರುವಾಗಿತ್ತು. ಇದು ಬಂದು ಜಯನಗರ ಮೇನ್ ಬ್ರ್ಯಾಂಚಲ್ಲಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಕೋರಮಂಗಲದಲ್ಲಿರೋಂಥ ಸ್ಕೂಲ್ಗಳೆಲ್ಲ ಇಲ್ಲಿಗೆ ಬಂದಿದ್ದಾವೆ. ಇವಾಗ ಪ್ರೋಗ್ರಾಮ್ಗಳು ಕೂಡ ಶುರುವಾದ. ಈಗ ಅವರೆಲ್ಲ ಡ್ಯಾನ್ಸ್ ಆಡ್ತಾ ಇರೋದ್ರಿಂದ ಎಲ್ಲ ಸಾಂಗ್ ಎಲ್ಲ ಹಾಕಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಾನು ಮ್ಯೂಸಿಕ್ ಆಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ ಈಗೆಲ್ಲ ಪ್ರೋಗ್ರಾಮ್ ನಡೆಸ್ಕೊಟ್ರು ಅನ್ನೋದು. ಇಷ್ಟವರೆಗೂ ಮೇನ್ ಬ್ರಾಂಚ್ ಜಯನಗರ ಸ್ಕೂಲ್ ಅವ್ರದ್ದು ಪ್ರೋಗ್ರಾಮ್ ನಡೆದಿದ್ದು, ಇವಾಗ ಬಂದು ಮಗನ ಸ್ಕೂಲ್ದು ಕೋರಮಂಗಲ ಬ್ರಾಂಚ್ ಸ್ಕೂಲ್ದು ಪ್ರೋಗ್ರಾಮ್ ನಡೀತಾ ಇದೆ.
ಅಲ್ಲಿ ಸಾಂಗ್ ಹಾಕಿರೋದ್ರಿಂದ ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದು ಫುಲ್ ವಿಡಿಯೋ ನೋಡಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಹಾಗೆ ವಿಡಿಯೋ ಕೂಡ ಹಾಗೆ ಹಾಕಿರೋದ್ರಿಂದ ನ್ಯಾಚುರಲಾಗಿ ಚೆನ್ನಾಗಿದೆ. ಶಾರ್ಟ್ಸ್ಗೆ ಹೋಗಿ ಇಂಟ್ರೆಸ್ಟ್ ಇದ್ದರೆ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬನ್ನಿ ಇವಾಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಹೇಗಿದೆ ಪ್ರೋಗ್ರಾಮ್ ಅನ್ನೋದು ಕೂಡ ನೋಡ್ಕೊಂಡು ಬರೋಣ. It was really very beautiful. I congratulate all the students of Cormanla who have exhibited their talent on this day. Hearty congratulations to one and all, and definitely I even congratulate the choreographer by name Sabu. Thank you one and all, and now we move on to our top 6 this day. Drill exercise with the top 6 students of the state as well as ICSE. Children, get ready. After that we have third and fourth ball. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ. ಮಗಳು ಹೊಟ್ಟೆ ಹಸುವಂತ ಇದ್ಲು, ತಿಂಡಿ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ಹೊಟ್ಟೆ ಹಸಿತೈತ ಖುಷಿಗೌಡ? ಫಸ್ಟ್ ಟೈಮ್ ನಂಗೆ ಹೊಟ್ಟೆ ಹಸಿತರ ಫೀಲ್ ಬಂದಿದ್ದು. ತಿಂಡಿ ಎಲ್ಲ ಆಯಿತು. ನಂತರ ಇಲ್ಲಿ ಜಯನಗರಕ್ಕೆ ಬಂದಿದ್ವಲ್ಲ, ಹಾಗೆ ಮಗಳಿಗೆ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನೋಡಿ ಇವಾಗ ಮನೆಗೆ ಬಂದ್ವಿ. ಜಸ್ಟ್ ಖುಷಿಗೌಡ ನೈಟಿ ಎದುರಿಸ್ಕೊಂಡು ಸೆಕೆ ಆಗ್ಬಿಟ್ಟಂತ ಅದರಿಂದ ಬೆಳಗ್ಗೆ ಓಕೆ, ಏನು ಸೆಕೆ ಇರಲಿಲ್ಲ, ಚಳಿ ಆಗ್ತಿತ್ತು. ಮಧ್ಯಾಹ್ನ ಎಷ್ಟು ಸೆಕೆ ಇತ್ತು ಅಂದರೆ ನಂಗೆ ಗೊತ್ತು, ಹಾಕೊಂಡಿದ್ದವ್ರಿಗೆ ಗೊತ್ತಾಗೋದೇ ಇಲ್ಲ. ಓಕೆ ಡನ್. ಖುಷಿಗೌಡ ಏನೇನೋ ತಂದಿದ್ದಾರೆ ಜಯನಗರದಲ್ಲಿ, ತೋರಿಸ್ತಾರೆ ಇವಾಗ ಏನೇನು ತಂದಿದ್ದಾರೆ ಅಂತ. ನಾಳೆ ಸಂಡೇ ಅಲ್ಲ, ನಾಳೆ ಕಾಂಪಿಟೇಷನ್ ಇದೆ ಡ್ಯಾನ್ಸಲ್ಲಿ. ಸೊ ಇದು ಬೇರೆ ಅಯ್ಯೋ ಅದೇ ಏನು ಮೇಲ್ಗಡೆ ಇದು ಹಾಕೋಬೇಕು, ಆಫ್ ಸ್ಲೀವ್ಸು. ಇದು ಇಲ್ಲ, ಇದು ಆಗತ್ತೆ ಅಂತ ಬಂದಿದ್ದೀವಿ, ಯಾವ್ದಾಗುತ್ತೋ ಗೊತ್ತಿಲ್ಲ. ಇದು ಫಸ್ಟು ಇದು ಹಾಕ್ಕೊಳ್ಬೇಕು. ಇದು ಪ್ಲೇನ್ ನಮ್ಗೆ ಸಿಕ್ಕಿಲ್ಲ, ಅದಕ್ಕೆ ತಗೊಂಡೆ ಪ್ಲೇನ್. ಇದು ಹಾಕ್ಕೊಂಡು ಇದ್ರ ಮೇಲೆ ಇದು ಹಾಕ್ಕೊಳ್ಬೇಕು ಅಷ್ಟೇ. ಹಾಂ ಅಷ್ಟೇ. ಏನೋ ತಂದಿದ್ದೀವಿ ನೋಡ್ರಿ, ಹುಳ್ಳಿಕಾಳಲ್ಲ, ನೆತ್ಕಿದ ಬೇಳೆ, ಇದ್ಕಿದ್ದ ಬೇಳೆ, ಅವರೇ ಬೇಳೆ. ಮತ್ತೆ ಇದು ಬಂದು ನೋಡಿ ಯಾವ ಕಲರ್ ಇದೆ. ಆ ಬ್ಯಾಗ್ ಎಲ್ಲ ತಗೊಂಡು ಹೋಗ್ಬಿಟ್ಲಾ? ಅವೇಗದೇ ತಾನು. ನೋಡಿ ಮ್ಯಾಚಿಂಗ್. ಹಾಗೆ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ಇದ್ಕಿದ ಬೇಳೆ ಮಾರ್ತಾರೆ. ಹೋದ ವರ್ಷ ಕೂಡ ಇದೇ ಟೈಮಲ್ಲಿ ಮಗೊಂದು ಸ್ಪೋರ್ಟ್ಸ್ ಡೇ ಫಂಕ್ಷನ್ಗೆ ಹೋದಾಗ ಕೂಡ ತೊಗೊಂಬಂದಿದ್ವಿ. ಈ ಸತಿನೂ ಹಾಗೆ ಬಂದ್ವಲ್ಲ, ಅಲ್ಲಿ ಕಾಣಿಸಿದ ಮೇಲೆ ತೊಗೋಬೇಕು ಅನಿಸುತ್ತೆ, ಹಾಗೆ ತೊಗೊಂಡು ಬಂದ್ವಿ. ಸ್ವಲ್ಪನೇ ಜಾಸ್ತಿನೇ ತೊಗೊಂಡ್ವಿ, 4 ಸೇರೇನೋ ತೊಗೊಂಡ್ಬಿದ್ವಿ, 500 ರೂಪಾಯಿನೋ ಆಯಿತು.
ಸ್ವಲ್ಪ ಎತ್ತಿಕ್ಬಿಡೋಣ ಫ್ರಿಡ್ಜ್ಗೆ ಇವಾಗಲೇ ಅಂದ್ಬಿಟ್ಟು ಒಂದು ಕಂಟೈನರ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಇವಾಗ ಅಡುಗೆ ಮಾಡಬೇಕು, ಸಾಂಬಾರು ಮಾಡೋಣ ಅಂತ. ಇವಾಗ ಬರಬೇಕಾದ್ರೆ ತಿಂಡಿ ತಿನ್ಕೊಂಬಂದಿದ್ದು. ಮಗ ಕೂಡ ಇನ್ನೂ ಬಂದಿರಲಿಲ್ಲ. ಮಗ ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ರೈಸು ಕೂಡ ಆಯಿತು. ಇಲ್ಲಿ ಕಾಳು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಕೂಡ ರುಬ್ಬಿದಾಯಿತು ನೋಡಿ. ಇಲ್ಲಿ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಮಾಮೂಲಿ ನಾವು ಏನು ಚಿಕನ್ಗೆ ಮಟನ್ಗೆ ಮಸಾಲೆ ಇಟ್ಕೊತೀವಲ್ಲ ಅದೇ ಥರ ಮಸಾಲೆ ಇಟ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಕಾಳು ಸ್ವಲ್ಪ ನೀರಲ್ಲಿ ಇಟ್ಟಿದ್ರು ಅವರು, ತೂಕ ಬರಲಿ ಅಂದ್ಬಿಟ್ಟು. ಅದರಿಂದ ಸ್ವಲ್ಪ ಮಾಮೂಲಿ ಗೊತ್ತಲ್ಲ, ಸ್ವಲ್ಪ ಲೈಟಾಗಿ ಸ್ಮೆಲ್ ಥರ ಬರ್ತಾಯಿತ್ತು. ಅದರಿಂದ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಆನಂತರ ರುಬ್ಕೊಂಡಂಥ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಈ ವರ್ಷದ ಮೊದಲನೇ ಇದ್ಕಿದ ಬೇಳೆ ಸಾರು ಅಂತಲೇ ಹೇಳ್ತೀನಿ. ನಾನು ಜಾಸ್ತಿ ಮಾಡೋದಿಲ್ಲ ಇದ್ಕಿದ ಬೇಳೆ ಸಾಂಬಾರು. ಈ ಥರ ಸಿಕ್ಕಿದಾಗ ಮಾಡಬೇಕು ತಿನ್ನಬೇಕು ಅನ್ನಿಸ್ತೈತೆ. ಅದರಿಂದ ಹಸ್ಬೆಂಡು ಸ್ವಲ್ಪ ಜಾಸ್ತಿನೇ ತಗೋ, ಇದ್ಕಿದ ಬೇಳೆ ಸಾಂಬಾರು ಮತ್ತು ಇದ್ಕಿದ ಬೇಳೆ ಅನ್ನ ಬರುತ್ತಲ್ಲ, ಮತ್ತು ಉಪ್ಪಿಟ್ಟಿಗೆ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಾಸ್ತಿನೇ ತೊಗೊಂಬಂದು ಫ್ರಿಡ್ಜ್ಗೆ ಇಟ್ಟಿದ್ದೀನಿ. ಇನ್ನೊಂದು 2-3 ದಿನ ಅದೇ ಓಡುತ್ತೆ ನಮ್ಮ ಮನೇಲಿ ಅಂತಲೇ ಹೇಳ್ತೀನಿ. ಮಕ್ಕಳು ಆಡ್ಕೊತಾರೆ, ಇನ್ನು ಏನಾದರೂ ಒಂದು ಇದ್ಬಿಟ್ರೆ ಅದನ್ನೇ ಓಡಿಸ್ಬಿಡ್ತೀಯಲ್ವ ಅಂದ್ಬಿಟ್ಟು ಕುಕ್ಕರ್ ಮುಚ್ಚಲ ಇಲ್ಲ, ಹಾಗೆ ಬೇಯಿಸಿದೆ ನಾನು. ಏಕೆಂದರೆ ಕಾಳೆಲ್ಲ ಬೆಂದೋಗುತ್ತೆ ಅಂದ್ಬಿಟ್ಟು. ಅಡುಗೆ ಕೂಡ ಆಯಿತು. ಇವಾಗ ನೋಡ್ತಾ ಇರ್ಬೋದು ಮುದ್ದೆ, ಇದ್ಕಿದ ಬೇಳೆ ಸಾರು, ಊಟ ಕೂಡ ಮಾಡ್ತಾಯಿದ್ದೀವಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್, ಟೇಕ್ ಕೇರ್.